ಮಹಿಳಾ ಮೀಸಲಾತಿ ವಿರೋಧಿ ಎಂಬುದನ್ನು ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಈ ಬಾರಿಯ ಸಂಸತ್ನಲ್ಲಿ ನಾರಿ ಶಕ್ತಿ ಮಸೂದೆ ವಿರುದ್ಧ ಮತ ಚಲಾಯಿಸುವ ಮೂಲಕ ನಿರೂಪಿಸಿವೆ ಎಂದು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ತಿಳಿಸಿದ್ದಾರೆ. ಆಸಕ್ತಿಯನ್ನು ಮೂಡಿಸಿರುವಂತಹ ನಾರಿ ಶಕ್ತಿ ಮಸೂದೆ 2026 ಪಾರ್ಲಿಮೆಂಟ್ನಲ್ಲಿ ನಾನು ಲೋಕಸಭಾ ಸದಸ್ಯನಾಗಿ ಭಾರತ ದೇಶದ ಇತಿಹಾಸದಲ್ಲಿ ಮೂರನೇ ಒಂದು ಅಂಶ ಮಹಿಳೆಯರು ಪಾರ್ಲಿಮೆಂಟ್ ಇರುವಂಥ ಒಂದು ಅವಕಾಶವನ್ನು ನೋಡುವಂಥ ಸುಯೋಗ ಇತ್ತು ಅಂತ ನಾವೆಲ್ಲ ಭಾವಿಸ್ತೀವಿ. ದುರದೃಷ್ಟಕ್ಕೆ ಈ ನಾರಿ ಶಕ್ತಿ ಮಸೂದೆ ಈ ತಿದ್ದುಪಡಿಯನ್ನು ಕಾಂಗ್ರೆಸ್ ಒಕ್ಕೂಟ ಒಂದು ರೀತಿಯಲ್ಲಿ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಂತ ಗೊತ್ತಿದ್ದು ಕೂಡ ಅನ್ಯಾಯ ಆಗುತ್ತೆ ಅಂತ ಗೊತ್ತಿದ್ದು ಕೂಡ ಆ ಮಸೂದೆ ಪಾಸಾಗಲಿಕ್ಕೆ ಅವಕಾಶ ನಿರಾಕರಣೆ ಮಾಡಿರುವುದು ಭಾರತ ದೇಶದ ಎಲ್ಲ ಮಹಿಳೆಯರಿಗೆ ಮಾಡಿರುವಂಥ ಅನ್ಯಾಯ ಮತ್ತು ಅಪಮಾನ ಅಂತ ನಾವು ಭಾವಿಸಬೇಕಾಗಿದೆ. ಏಪ್ರಿಲ್ 16ನೇ ತಾರೀಕು ವಿಶೇಷವಾದಂಥ ಪಾರ್ಲಿಮೆಂಟನ್ನು ಕೇಂದ್ರ ಸರ್ಕಾರ ಕರೆದಿತ್ತು. ವಿಸ್ತೃತವಾದಂಥ ಚರ್ಚೆ ಆಗಬೇಕು, ಎಲ್ಲ ಅಂಶದ ಬಗ್ಗೆ ಬೆಳಕು ಚೆಲ್ಲಬೇಕು ಪಾರ್ಲಿಮೆಂಟಿನಲ್ಲಿ. ಆ ಸಂಸದೀಯ ಸದನದಲ್ಲಿ ಈ ಮಸೂದೆ ಎಲ್ಲರೂ ಒಂದಾಗಿ ಪಾಸ್ ಮಾಡಿದರೆ ಭಾರತ ದೇಶದ ಮಹಿಳಾ ಕುಲಕ್ಕೆ ದೊಡ್ಡ ಶಕ್ತಿ ಬರುತ್ತೆ ಅಂತ ಒಟ್ಟು ಈ ನಾರಿ ಶಕ್ತಿ ಮಸೂದೆಯ ಅಂಶಗಳು. ಅಂದಾಜು 146 ಕೋಟಿ ಅಂದರೆ ಹೆಚ್ಚು ಕಡಿಮೆ 70 ರಿಂದ 75 ಕೋಟಿ ಮಹಿಳೆಯರಿಗೆ ಬಹುದೊಡ್ಡ ಅವಕಾಶ ಈ ನಾರಿ ಶಕ್ತಿ ಮಸೂದೆಯಲ್ಲಿ ಅಡಗಿದೆ. ಕಾನೂನು ಮಂತ್ರಿ ಅರ್ಜುನ್ ಮೇಘವಾಲ್ ಅವರು ಏಪ್ರಿಲ್ 16ನೇ ತಾರೀಕು ಈ ಮಸೂದೆಯನ್ನು ಮಂಡಿಸಿ ಐತಿಹಾಸಿಕವಾದಂಥ ಮಹಿಳಾ ಪರವಾದ ಕ್ರಾಂತಿಕಾರಿ ಮಸೂದೆಯನ್ನು ಮಂಡಿಸ್ತಾ ಇದ್ದೇನೆ. ಇದರ ವಿಸ್ತೃತ ಚರ್ಚೆಯಾಗಿ ಈ ಮಹಿಳಾ ಕುಲಕ್ಕೆ ಇದರಲ್ಲಿ ಅವಕಾಶ ಸಿಗುತ್ತೆ, ಎಲ್ಲರೂ ಒಟ್ಟಾಗಿ ಒಂದಾಗಿ ಇದನ್ನು ಪಾಸ್ ಮಾಡೋಣ ಅನ್ನುವಂಥ ಮನವಿಯನ್ನು ಮಾಡ್ತಾರೆ. 16, 17, 18 ಅಂತೂ ಸುದೀರ್ಘವಾದಂಥ ಚರ್ಚೆ ನಡೆದಿತ್ತು. ನನಗೆ ನೆನಪಿರುವಂತೆ ಸುಮಾರು 130 ಜನ ಚರ್ಚೆಯಲ್ಲಿ ಭಾಗವಹಿಸಿದ್ರು. 56 ಜನ ಮಹಿಳೆಯರಲ್ಲಿ ಭಾಗವಹಿಸಿದ್ರು. ಪಾರ್ಟಿ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಪಕ್ಷದ ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಟ್ಟಂತ ಪ್ರಥಮ ಮಸೂದೆ ಇದೆ ಅಂತ ನನ್ನ ಭಾವನೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜಕೀಯ ಕ್ಷೇತ್ರದಲ್ಲೂ ಮಹಿಳೆಯರಿಗೆ 33% ಮೀಸಲಾತಿ ನೀಡಬೇಕು ಎಂಬ ಉದ್ದೇಶದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಹತ್ವದ ಮಸೂದೆ ಅನುಮೋದನೆಗೆ ಸಂಸತ್ತಿನಲ್ಲಿ ಮಂಡಿಸಲಾಗಿತ್ತು. ಆದರೆ ಕಾಂಗ್ರೆಸ್, ಟಿಎಂಸಿ, ಡಿಎಂಕೆ ಮತ್ತು ಸಮಾಜವಾದಿ ಪಕ್ಷಗಳು ಮಸೂದೆ ವಿರುದ್ಧ ಮತ ಚಲಾಯಿಸುವ ಮೂಲಕ ಮಹಿಳಾ ವಿರೋಧಿ ಎಂಬುದನ್ನು ಪ್ರತ್ಯಕ್ಷವಾಗಿಯೇ ಒಪ್ಪಿಕೊಂಡಿವೆ ಎಂದು ಹೇಳಿದ್ದಾರೆ. ಚರ್ಚೆ ನಡೆದಿದ್ದನ್ನು ಎಲ್ಲರೂ ಗಮನಿಸಿದ್ದೀರಿ. ದುರಾದೃಷ್ಟಕ್ಕೆ ಪ್ರಧಾನಮಂತ್ರಿ ಅವರು ಹೇಳಿದರು, ಇದರ ಎಲ್ಲ ಕ್ರೆಡಿಟ್ ಅನ್ನು ಕೂಡ ವಿಪಕ್ಷಗಳಿಗೆ ಕೊಡೋಣ, ಪೂರ್ಣ ಸಹಕಾರ ಕೊಡಿ ನೀವು, ಯಾಕಂದ್ರೆ 2 ವರ್ಷ ಬಹುಮತ ಬೇಕು, ಸರ್ವತೋಮುಖ ಪಕ್ಷಕ್ಕಿತ್ತು. ಮಧ್ಯದಲ್ಲಿ 50% ಕೊಡ್ತೀರಾ ಅಂತ ಕೇಳಿದಾಗ ಗೃಹ ಮಂತ್ರಿಗಳು ಅಮಿತ್ ಶಾ ಹೇಳಿದ್ರು, ಇನ್ನೊಂದು ಗಂಟೆ ಬೇಕಾದ್ರೆ ನಿಲ್ಲಿ, ನಾನು ನಿಮ್ಮ ಅಧಿಕೃತ ಆದೇಶವನ್ನೇ ಕೊಡ್ತೇನೆ, ಬಿಲ್ಲಲ್ಲಿ ಸೇರಿಸಿಬಿಡ್ತೇನೆ ಅಂತ ಹೇಳಿ ಸಲ್ಲದ ತಗಾದೆಯನ್ನು ತೆಗೆದು ವಿನಾಕಾರಣ ಈ ಮಸೂದೆಯನ್ನು ತಿರಸ್ಕರಿಸುವಂತಹ ಎಲ್ಲ ಪ್ರಯತ್ನಗಳನ್ನು ಕೂಡ ವಿಪಕ್ಷ ಮಾಡಬೇಕು. ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಒಬ್ಬ ಮುಖ್ಯಮಂತ್ರಿಯಾಗಿ ಇದರ ಪ್ರತಿಯನ್ನ ಅವರ ರಾಜ್ಯದಲ್ಲಿ ಹರಿದಾಕಿದರು. ನಮ್ಮ ದೃಷ್ಟಿಯಲ್ಲಿ ಇದು ಮಹಿಳೆಯರಿಗೆ ಮಾಡಿರುವಂಥ ಘೋರ ಅನ್ಯಾಯ ಅಂತೇಳಿ ನಮ್ಮ ಭಾವನೆ. ಧರಿಸಿ ಕಾಂಗ್ರೆಸ್ ಅವರು ಮತ್ತು ಇತರ ಪಕ್ಷದವರು ಕೆಲವರು ಕಪ್ಪು ಬಟ್ಟೆ ಧರಿಸಿ ಬಂದು ಈ ಮಹಿಳೆಯರಿಗೆ ನ್ಯಾಯ ಕೊಡುವಂಥ ಅಂಶವನ್ನು ನಿರಾಕರಣೆ ಮಾಡಲಿಕ್ಕೆ ಕಪ್ಪು ಬಟ್ಟೆಯನ್ನು ಒಂದು ಆಧಾರವಾಗಿ ಇಟ್ಟುಕೊಂಡು ಕಪ್ಪು ಬಟ್ಟೆ ಧರಿಸಿ ಬಂದು ಒಂದು ರೀತಿಯಲ್ಲಿ ಮಸೂದೆಯನ್ನು ಛೇಡಿಸುವಂಥ ಕೆಲಸಗಳನ್ನು ಮಾಡಿದ್ರು. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾಕೆ ವಿರೋಧ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಕೂಡ ಗೊತ್ತಿದೆ ಅಂತ ಅನಿಸಿಲ್ಲ ನಮಗೆ. ಕ್ಷೇತ್ರ ವಿಂಗಡಣೆ ಅಂಕಿಅಂಶಗಳಲ್ಲಿ 29ರ ಅಂಕಿಅಂಶಗಳನ್ನು ತಗೊಂಡ್ರೂ ಕೂಡ ಮಾಡಿದ್ರು ಕೂಡ 1-2 ಕ್ಷೇತ್ರಗಳು ಹೆಚ್ಚಾಗಬಹುದು ಅಂತ ಸಮೀಕ್ಷೆಗಳು ಹೇಳ್ತವೆ ಮೇಲ್ನೋಟಕ್ಕೆ. ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ 50% ಹೆಚ್ಚು ಕೊಡ್ತಾ ಇದ್ದೇವೆ ನಾವು ಸೀಟನ್ನು. 28 ಲೋಕಸಭಾ ಸದಸ್ಯರು ಹೋಗಿ 42 ಜನ ಆಗ್ತಾರೆ, ಅದರಲ್ಲಿ 3ನೇ ಒಂದು ಅಂಶ ಮಹಿಳೆಯರಿಗೆ ಕೊಡ್ತೇವೆ ಅನ್ನುವಂಥ ಚರ್ಚೆಗಳನ್ನ ಮಾಡಲಿಕ್ಕೆ ಅವಕಾಶಗಳಾಗಿದೆ. ಅದರ ವಿನಾಕಾರಣ ನಿರಾಕರಣೆ. ಭಾರತ ದೇಶದ ಜನಸಂಖ್ಯೆ 55 ಕೋಟಿ ಇರುವಾಗ ಒಂದೊಂದು ಕ್ಷೇತ್ರಕ್ಕೆ ಹೆಚ್ಚು ಕಡಿಮೆ 10.5 ಲಕ್ಷ ಅಂದಾಜು ಮತದಾರರಿದ್ದಾರೆ.
ಇವತ್ತು 146 ಕೋಟಿ ಆದಾಗ ಕೆಲವು ಕಡೆ 17 ಲಕ್ಷ, ಕೆಲವು ಕಡೆ 25 ಲಕ್ಷ, ಕೆಲವು ಕಡೆ 33 ಲಕ್ಷ. ಊಹೆ ಮಾಡಲಿಕ್ಕೆ ಸಾಧ್ಯ ಆಗಿರುವಂಥ 10 ಲಕ್ಷ 10 ಲಕ್ಷಕ್ಕಿರುವಂಥ ಕೆಲವು ಕ್ಷೇತ್ರಗಳಲ್ಲಿ 33 ಲಕ್ಷ ಇರುವಂಥ ಕ್ಷೇತ್ರಗಳನ್ನು ನೀವು ಗಮನದಲ್ಲಿಟ್ಟುಕೊಂಡ್ರೆ ಯಾವ ಸಂಸದನೆಯೂ ಕೂಡ ಜನಸಾಮಾನ್ಯರನ್ನು ಸಂಪರ್ಕ ಮಾಡಲಿಕ್ಕಾಗಲಿ, ಗ್ರಾಮಗಳ ಭೇಟಿ ಮಾಡಲಿಕ್ಕಾಗಲಿ ಆಗುವುದಿಲ್ಲ. ಈ ಸಂದರ್ಭದಲ್ಲಿ ಯಾವ ರೀತಿ ಅಧಿಕಾರ ವಿಕೇಂದ್ರೀಕರಣವನ್ನು ಅಪೇಕ್ಷೆ ಪಡುತ್ತೋ ಅದೇ ರೀತಿ ಕ್ಷೇತ್ರ ಚಿಕ್ಕದಾಗಿದ್ದರೆ ಆ ಸಂಸದರಿಗೆ ಮತ್ತು ಅಲ್ಲಿರುವಂಥ ನಾಗರಿಕರಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನುವಂಥ ಭಾವನೆಗಳನ್ನಿಟ್ಟುಕೊಂಡು ಈ ಮಸೂದೆ ಮಂಡನೆ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಸರ್ಕಾರ ಹೇಳಿದೆ. ಪುಷ್ಪರಾಜ್, ಹಿರೇಮಗಳೂರು ಪುಟ್ಟಸ್ವಾಮಿ, ದಿನೇಶ್ ಕೋಟೆ, ದಿನೇಶ್, ಚಮಿನ್, ಮಣಿಕಂಠ ಉಪಸ್ಥಿತರಿದ್ದರು.